ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಏಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದೆಯಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ಫ್ರೈಡೇ. ನಾನಿವತ್ತು ಬೆಳಗ್ಗೆನೇ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು ನೆನ್ನೆ ಅಂತೂ ಮನೇಲೇ ಇದ್ದೆ, ನನಗೆ ರಜೆ ಇತ್ತು. ಅದ್ರದ್ದು ಇನ್ನೂ ಒಂದು ವೀಡಿಯೋ ಐತೆ ಫ್ರೆಂಡ್ಸ್, ಅದನ್ನು ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಮಾಡ್ತೀನಿ, ಟೈಮ್ ಇಲ್ಲ. ಹಂಗಾಗಿ ಫ್ರೆಂಡ್ಸ್, ಇವತ್ತು ಫ್ರೈಡೇ ನಾನು ಬೆಳಗ್ಗೆನೇ ಎದ್ದು ಬಟ್ಟೆ ಎಲ್ಲ ವಾಶ್ ಮಾಡಿ ಈಗ ಫ್ರೆಂಡ್ಸ್ ನಾಷ್ಟ ನಾನು ಸೊಪ್ಪಿಂದು ಏನೇನೋ ಫ್ರೆಂಡ್ಸ್ ಬಸ್ಲೆ ಸೊಪ್ಪು, ದೊಡ್ಡ ಪತ್ರೆ ಮತ್ತು ಪಾಲಕ್ ಸೊಪ್ಪು ತಂದಿದ್ದು ನನ್ನ ಮಗಳು, ಅದನ್ನೆಲ್ಲ ಸೇರಿ ಫ್ರೆಂಡ್ಸ್ ಸೊಪ್ಪಿನ ಚಟ್ನಿ ಮಾಡಿದ್ದೀನಿ, ರೊಟ್ಟಿ ಮಾಡಿದ್ದೀನಿ. ಅದನ್ನ ಇನ್ನೂ ವೀಡಿಯೋ ಹಾಕಿಲ್ಲ ಫ್ರೆಂಡ್ಸ್, ಆಲ್ರೆಡಿ ಹಾಕ್ತೀನಿ ಇವಾಗ. ಈಗ ಫ್ರೆಂಡ್ಸ್ ಫ್ರೈಡೇ ನಾನು ನಿನ್ನೆ ಸ್ವಲ್ಪ ಚಿಕ್ಕಪೇಟೆಯಲ್ಲಿ ಕೆಲಸ ಇತ್ತು, ಹೋಗಿದೆ. ನನ್ನ ಮಗಳು ಮತ್ತು ನನ್ನ ಮಗಳು ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಅವರೊಂದು ಗಿಫ್ಟ್ಗೆ ಮೈಸೂರು ಸಿಲ್ಕ್ ಸ್ಯಾರಿ ತರಬೇಕಿತ್ತು ಫ್ರೆಂಡ್ಸ್. ಹಂಗಾಗಿ ನಾವು ಅದನ್ನೆಲ್ಲ ತಗೊಂಡು, ನನಗೂ ಸ್ವಲ್ಪ ಕೆಲಸ ನಂದು ಸ್ವಲ್ಪ ಇತ್ತು ಫ್ರೆಂಡ್ಸ್, ಏನೇನೋ ಸ್ವಲ್ಪ ಚಿಕ್ಕ ಥರದಿತ್ತು, ಅದನ್ನು ನಾನು ತಗೊಂಡು ಫ್ರೆಂಡ್ಸ್ ನಿನ್ನೆ ನಾವು ಬಂದು ನಿನ್ನೆ ವೀಡಿಯೋನ ನಾನು ಒಂದೇ ಒಂದು ಅಪ್ಲೋಡ್ ಮಾಡಿದ್ದೀನಿ, ಇನ್ನೂ 2 ವೀಡಿಯೋನ ಅಪ್ಲೋಡ್ ಮಾಡಬೇಕು. ಇವತ್ತು ಫ್ರೈಡೇದು ಮಾತ್ರ ವೀಡಿಯೋ ಮಾಡ್ತಾಯಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ಇವತ್ತು ನಂದು ಇಷ್ಟು ಕೆಲಸ ಆಗಿದೆ ಫ್ರೆಂಡ್ಸ್. ನಾನು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇರೋದ್ರಿಂದ ಇವಾಗ ಹೋಗಿ ಮೇಲೆ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದೆ. ಇದು ಬಾಯಿ ಬಸ್ಲೆ ಗಿಡ ಹೆಂಗೆ ಅಂದರೆ ಫ್ರೆಂಡ್ಸ್, ನೀವು ಹಾಕಿದ್ರೆ ಒಂದು ಬೇಗನೆ ಬಂದುಬಿಡುತ್ತೆ ಅದು. ಆಮೇಲೆ ಅದು ಫ್ರೆಂಡ್ಸ್ ಹಬ್ಕೊಂಡು ಹೋಗ್ತಾ ಇರುತ್ತೆ, ಏನಿದಾಗಲ್ಲ ಅದು. ಆದರೆ ಫ್ರೆಂಡ್ಸ್ ನಾನು ಕೆಂಪುದು ತುಂಬ ದಿವಸದಿಂದ ಅದನ್ನು ಹಾಕಿ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನಾನು ಒಂದು ಚಿಕ್ಕ ಪಾಟಲ್ಲಿ ಹಾಕಿದೆ, ಅದೇನಾಗಿತ್ತು ಇನ್ನೂ ಬರಲೇ ಇಲ್ಲ ಫ್ರೆಂಡ್ಸ್. ಎಷ್ಟು ಇದು ಮಾಡಿದ್ರೆ ಸರಿ ಬರಲಿಲ್ವ ಅಂದ್ಬಿಟ್ಟು ಎಲ್ಲ ಮಣ್ಣನ್ನು ತೆಗೆದು ಅದರೊಳಗಡೆ ಒಂದು ಪಾಟ್ಗೆ ಎಕ್ಸ್ಟ್ರಾ ಹಾಕಿದೆ. ನೋಡಿದ್ರೆ ಫ್ರೆಂಡ್ಸ್ ಬರಲಿಲ್ವಲ್ಲ ಅಂತಿದ್ನಲ್ಲ, ಅದೇನೇ ಬಂದು ಇವಾಗ ಫ್ರೆಂಡ್ಸ್ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಫುಲ್ಲು ಅದು ಹಬ್ಬಿದೆ. ಇವಾಗ ಫ್ರೆಂಡ್ಸ್ ನಾನು ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಅಲ್ಲಿ ಮೇಲೆ ನಮ್ಮದು ಓನರ್ದು ಸುಮ್ಮನೆ ವೇಸ್ಟು ಮೇಲೆ ಇದು ಕಟ್ ಮಾಡಿರೋದೈತೆ, ನೋಡೋಣ ಅದಕ್ಕೆ ತಂತಿ ಕಟ್ಟೋಣ ಅಂದ್ಕೊಂಡಿದ್ದೀನಿ. ಇನ್ನೂ ಕಟ್ಟಿಲ್ಲ, ಯಾಕಂದರೆ ಅದು ಹಬ್ಬಿ ತುಂಬ ಚೆನ್ನಾಗಿ ಬರುತ್ತಲ್ಲ, ಬರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೆ ಅಂತ. ಈಗ ನಾನು ದೊಡ್ಡ ಎಲೆ ಎಲ್ಲ ಬಿಡಿಸ್ಕೊಂಡಿದ್ದೀನಿ, ಆಮೇಲೆ ದೊಡ್ಡ ಪತ್ರೆ ಹಾಕಿದ್ದೀನಿ, ಬಾಯಿ ಬಸ್ಲೆ ಹಾಕಿದ್ದೀನಿ ಫ್ರೆಂಡ್ಸ್. ಗ್ರೀನ್ದೊಂದು ತಂದು ಅದರೊಳಗಡೆ ನೆಡಬೇಕು. ಇನ್ನು ಇವತ್ತು ಫ್ರೆಂಡ್ಸ್ ಕಣಗ್ಲು ಏನು ಬಿಟ್ಟಿರಲಿಲ್ಲ, ಒಂದೊಂದು ಬಿಟ್ಟಿದ್ದು ನಾನು ಕುಯ್ಕೊಂಡು ಬರಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್ ನಾನು ಯಾವಾಗ ಮನೇಲಿ ಹೂವು ತಂದಿರಲ್ಲ ಆ ಟೈಮಲ್ಲಿ ಮೇಲೋಗಿ ತುಳಸಿ ಪತ್ರೆ, ಬಿಳಿ ಕಣಗ್ಲುವು, ಕೆಂಪು ಕಣಗ್ಲುವು ಮತ್ತು ತುಳಸಿ ಪತ್ರೆ, ಮತ್ತು ಇನ್ನೊಂದು ನಾನು ಫ್ರೆಂಡ್ಸ್ ಒಂದೇ ಗಿಡದಲ್ಲಿ 2 ಥರ ಹೂ ಬಿಡುತ್ತೆ, ಅದ್ರ ಹೆಸರು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಗೊಂಚಲು ಬಿಡುತ್ತೆ, ವೈಟು ಮತ್ತು ರೆಡ್ಡು ತೋರಿಸಿದ್ದೀನಿ. ಈ ಗಿಡನ ಫ್ರೆಂಡ್ಸ್ ನಮ್ಮಮ್ಮ ಊರಲ್ಲಿ ನಮ್ಮ ತಾಯಿ ಇದ್ದಾರಲ್ಲ, ಮತ್ತು ಬ್ಯಾಕ್ ಸೈಡು ನಮ್ಮ ಮನೆ ಹಿಂದ್ಗಡೆ ಅದನ್ನು ನೆಟ್ಟಿದ್ರು ಫ್ರೆಂಡ್ಸ್. ಮನೆ ಮೇಲೆಲ್ಲ ಹಬ್ಬಿ ಇಷ್ಟಿಷ್ಟು ದಪ್ಪ ಗೊಂಚಲು ಬಿಡ್ತಾಯಿದ್ರು ಫ್ರೆಂಡ್ಸ್. ಎಷ್ಟೊಂದು ಜನ ಆ ಹೂನ ಕುಯ್ಕೊಂಡು ಹೋಗ್ತಿದ್ರು ಗೊತ್ತಾ ಫ್ರೆಂಡ್ಸ್. ನೋಡಿ ನಾನು ಈ ಬುತ್ತಿ ಧರಿಸಿದ್ದೀನಿ, ನಾವು ಬಂದು ಲಿಂಗಾಯತರು, ಅದರಲ್ಲೇ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಎಷ್ಟೊಂದು ಜನ ಕುಯ್ಕೊಂಡು ಹೋಗ್ತಾಯಿದ್ರು. ನನ್ನ ಮನಸ್ಸಲ್ಲಿ ಒಂದು ಆಸೆ ಇತ್ತು, ಇಂಥ ಗಿಡ ನಾನು ಬೆಳಿಬೇಕು ಅಂತ ಫ್ರೆಂಡ್ಸ್. ಆದರೆ ಒಂದು ಸಲ ಹಾಕಿದೆ, ಅದು ಹೋಗ್ಬಿಡ್ತು. ಮತ್ತು ನೆಕ್ಸ್ಟು ನನ್ನ ಮಗಳು ವಾಕಿಂಗಿಗೆ ಹೋದಾಗ ಅವಳು ಆ ಗಿಡನ ತಂದಿದ್ದು ಫ್ರೆಂಡ್ಸ್. ಎಷ್ಟು 2-3 ಸಲ ಇದನ್ನು ಒಣಗೋಗಿದೆ, ನೀರು ಹಾಕ್ತೀನಿ ಒಂದೊಂದ್ಸರಿ, ಕೆಲಸದ ಅರ್ಜೆಂಟಲ್ಲಿ ನಿಮಗೆ ಗೊತ್ತಿರುತ್ತಲ್ಲ ಫ್ರೆಂಡ್ಸ್. ನಾನು ನೀರು ಹಾಕ್ತಾ ಇದ್ದಾಗ ಆದರೆ ಅದು ಮತ್ತೆ ಚಿಗುರಿ ಬಂದಿದೆ. ಚಿಗುರಿ ಈಗಂತೂ ತುಂಬ ಚೆನ್ನಾಗಿ ಹೂವು ಬಿಡ್ತಾಯಿದೆ. ಇನ್ನು ಫ್ರೆಂಡ್ಸ್ ನನ್ನ ಮಗಳು ಇವತ್ತು 4 ಗಂಟೆಗೆ ಊರಿಗೆ ಹೋಗಿದ್ದಾಳೆ. ಅವಳಿಗೆ ಒಂದು ಮೆಹಂದಿ ಬಿಡೋದು ಒಪ್ಕೊಂಡಿದ್ಲು. ಯಾಕೆ ಅಂದರೆ ಫ್ರೆಂಡ್ಸ್ ಅವಳು ಮೆಹಂದಿದು ಕೆಲಸ ಮಾಡ್ತಾಳೆ, ಇಂಜಿನಿಯರಾಗಿ ವರ್ಕು ಮಾಡ್ತಾಳೆ. ಇಂಜಿನಿಯರ್ ವರ್ಕ್ ಮಾಡ್ಕೊಂಡು ಇದನ್ನು ಸೈಡ್ ಇದಾಗಿ ಮಾಡ್ಕೊಂಡಿದ್ದಾಳೆ ಮದುವೆಗೆ, ಫಂಕ್ಷನ್ಗೆ. ಫ್ರೆಂಡ್ಸ್ ನಿಮಗೂ ಯಾರಿಗಾದರೂ ಚಿಕ್ಕದು ಫಂಕ್ಷನ್ ಇದ್ದರೆ, ಮದುವೆಗಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬೆಂಗಳೂರು, ಹಾಸನ, ಹೊಳೆನರಸೀಪುರ ಈ ಕಡೆ ಎಲ್ಲ ಬಂದು ಅವರು ಫಂಕ್ಷನ್ಗೆ ಮೆಹಂದಿನ ಹಾಕ್ಕೊಡ್ತಾರೆ, ತುಂಬ ಚೆನ್ನಾಗಿ ಡಿಸೈನ್ನ ಬಿಡ್ತಾರೆ ಫ್ರೆಂಡ್ಸ್. ಅದ್ರ ವೀಡಿಯೋನ ನಾನು ನಿಮ್ಗೆ ಹಾಕ್ತೀನಿ. ನಿಮಗೆ ಆ ಥರ ಏನಾದರೂ ಒಂದು ಚಿಕ್ಕ ಫಂಕ್ಷನ್ ಆಗಿರ್ಬೋದು, ಅವರು ಅಮೌಂಟೇನು ನಿಮ್ಮ ಇದಕ್ಕೆ ತಕ್ಕನಾಗಿ ಎಷ್ಟು ನಿಮಗೆ ಮೀಡಿಯಮ್ ಆಗಬೇಕೋ ಅಷ್ಟಕ್ಕೆ ಅವರು ಅಮೌಂಟನ್ನ ಒಪ್ಕೊಂಡು ಮಾಡಿಕೊಡ್ತಾರೆ ನಮ್ಮ ಮಗಳು. ನಿಮಗೆ ಯಾರಿಗಾದರೂ ಫಂಕ್ಷನ್ಗಳಿಗೆ ಮತ್ತು ಮಕ್ಕಳು ವಯಸ್ಸಿಗೆ ಬಂದಾಗ, ಇಲ್ಲ ನಿಮ್ಮ ಮನೇಲಿ ಏನಾದರೂ ಬರ್ತಡೇಗೆ, ಯಾವುದೇ ಫಂಕ್ಷನ್ನು, ದೊಡ್ಡ ಫಂಕ್ಷನ್ ಆಗಲಿ ಚಿಕ್ಕ ಫಂಕ್ಷನ್ ಆಗಲಿ, ಏನಾದರೂ ಮೆಹಂದಿ ಆರ್ಡ್ರ್ ಕೊಡಬೇಕು ಅಂದರೆ ಫ್ರೆಂಡ್ಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಮೆಸೇಜ್ ಹಾಕಿ, ಬೇಕಿದ್ರೆ ನಿಮ್ಮ ನಂಬರ್ ಹಾಕಿ, ನಿಮಗೆ ಯಾವ ದಿನ ಯಾವ ಡೇಟು ಅಂತ ನೀವು ಇದು ಮಾಡಿದ್ರೆ. ಆಮೇಲೆ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ನಂದಿನಿ KJ ಅಂತ ಐತೆ ಅವಳದು, ಅದನ್ನು ಬೇಕಾದ್ರೆ ಹೋಗಿ ಚೆಕ್ ಮಾಡಿ, ಅವರು ಬಂದು ಬಿಟ್ಕೊಡ್ತಾರೆ ಫ್ರೆಂಡ್ಸ್. ಅಷ್ಟೊಂದು ಅವರೇನು ನಿಮಗೆ ಮಿತಿ ಮೀರಿದ ಅಮೌಂಟ್ ಚಾರ್ಜನ್ನು ಅವರು ಹೇಳಲ್ಲ ಫ್ರೆಂಡ್ಸ್. ಹಂಗಾಗಿ ಅವರು ಇಂಜಿನಿಯರ್ ಆಗಿ ವರ್ಕು ಮಾಡ್ತಾರೆ, ವರ್ಕ್ ಫ್ರಮ್ ಹೋಮು, ಇದನ್ನು ಸೈಡಲ್ಲಿ ಮಾಡ್ತಾರೆ. ಇವತ್ತು ನಮ್ಮೂರಲ್ಲಿ ಹಾಸನ ಹತ್ರ ಹೊಳೆನರಸೀಪುರ, ಅಲ್ಲಿ ನಮ್ಮೂರಲ್ಲಿ ನಮ್ಮ ತಾಯಿ ಮನೆ ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಅವ್ರಿಗೆ ಮೆಹಂದಿ ಬಿಡೋಕ್ಕೆ ಅವಳು ಇವತ್ತು 4 ಗಂಟೆಗೆ ಹೋಗಿದ್ದಾಳೆ. ಆದರೆ ಅವಳು ಇವತ್ತು ರಿಟರ್ನ್ ಬರ್ತಾಳೆ ಫ್ರೆಂಡ್ಸ್. ಮತ್ತು ಹಾಸನಲ್ಲಿ ಒಂದು ಮದುವೆ ಐತಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಅವರು ಒಂದು 2-3 ಡೇಸ್ ಬೇಗ ಮುಂಚೆ ಹೋಗ್ತಾರೆ. ಯಾಕೆ ಅಂದರೆ ಅವರು ಕ್ಲೋಸ್ ಫ್ರೆಂಡು. ನಾನು ಹೋಗಬೇಕು ಫ್ರೆಂಡ್ಸ್, ನೋಡೋಣ. ನಮಗೆ ವೀಕ್ ಆಫ್ ಇದ್ದರೆ ಹೋಗಿ ಒಂದು ವಿಸಿಟ್ ಕೊಟ್ಟು ಬರ್ತೀನಿ. ಯಾಕೆಂದರೆ ಅವ್ರು ಅಲ್ಲಿಂದ ಬಂದು ನಮಗೆ ಹೋಗಿದ್ದಾರೆ ಫ್ರೆಂಡ್ಸ್. ಈಗ ಹೇಳಿದ್ಮೇಲೆ ನಾವು ಮದುವೆಗೆ ಹೋಗಲೇಬೇಕಲ್ಲ. ನಮ್ಮ ಕೆಲಸ ಬಿಡಿ ಫ್ರೆಂಡ್ಸ್, ಸಾಯೋ ತನಕ ಇದ್ದೇ ಇರುತ್ತೆ, ಯಾವಾಗ ತಪ್ಪುತ್ತೆ ನಿಮ್ಮದು ಕೆಲಸ.
ನಾವು ಎಲ್ಲನೂ ಒಂದು 0.5% ಉಳಿಸ್ಕೋಬೇಕು ಫ್ರೆಂಡ್ಸ್. ಒಂದು ಫಂಕ್ಷನ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ನೋಡಿ, ಎಲ್ಲರೂ ಒಂದಿನ ಈ ಭೂಮಿನ ಬಿಟ್ಟು ಹೋಗ್ತೀವಿ. ಅವ್ರಿಗೆ ಹೋಗ್ಬಾರ್ದು, ಇಲ್ಲಿಗೆ ಹೋಗ್ಬಾರ್ದು, ಅದು ಇದು ಅಂದ್ಕೊಂಡು ನಮ್ಮ ಜೀವನ ಹಂಗೆ ಮುಗ್ದೋಗ್ಬಿಡುತ್ತೆ. ಹಂಗಾಗಿ ಫ್ರೆಂಡ್ಸ್, ನಮ್ಗೆ ಎಷ್ಟೇ ಟೆನ್ಷನ್ನು, ಎಷ್ಟೇ ಕೆಲಸ ಇರಲಿ, ನಮಗೊಂದು ಖುಷಿ ಟೈಮು, ಹ್ಯಾಪಿ ಟೈಮ್ ಬಂದಾಗ ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಹಂಗಾಗಿ ಫ್ರೆಂಡ್ಸ್, ಇನ್ನು ಒಂದು 3 ಜನದ ಬರ್ತಡೇ ಇತ್ತು. ಎಲ್ಲ ದೊಡ್ಡ ನನ್ನ ಕೆಲಸದ ವರ್ಕ್ಗೆ ನನಗೆ ಎಲ್ಪ್ ಮಾಡಿರೋದೇ ಬರ್ತಡೇ ಇತ್ತು ಫ್ರೆಂಡ್ಸ್. ನನಗೆ ಅವ್ರಿಗೆ ಡೈರೆಕ್ಟಾಗಿ ಅಲ್ಲಿ ವಿಶ್ ಮಾಡೋಕ್ಕಾಗಲಿಲ್ಲ. ನನಗಿವತ್ತು ಯಾಕಂದರೆ ಅಲ್ಲಿ ಒಬ್ಬರು ನಮ್ಮ ದೊಡ್ಡ ಮೇಡಮು, ನಾನು ಇವತ್ತು ಅನ್ನ ತಿಂತಾಯಿದ್ದೀನಿ ಅಂದರೆ ಫ್ರೆಂಡ್ಸ್ ಅವರೇ ಕಾರಣ. ಯಾಕೆಂದರೆ ಅವರು ನನಗೆ ಊಡಿ ಸರ್ಕಲಲ್ಲಿ ಟ್ರೈನಿಂಗ್ ಮಾಡಿ 15 ಡೇಸ್ ಟ್ರೈನಿಂಗ್ ಫ್ರೆಂಡ್ಸ್. ಸಡನ್ನಾಗಿ ಅಟೆಂಡೆನ್ಸ್ ಮಾಡ್ತಾ ಇದ್ದಾರನ್ನ ಸಡನ್ನಾಗಿ ಸೂಪರ್ವೈಸರ್ ಮಾಡಿದ್ರು. ಆಗ ವಿಕ್ರಮ್ ಹಾಸ್ಪಿಟ್ಲು ಹೊಸ್ದಾಗಿ ಬಂದಿತ್ತು. ವಿಕ್ರಮ್ ಹಾಸ್ಪಿಟ್ಲಿಗೆ ಸೂಪರ್ವೈಸರ್ಗಳು ಬೇಕು ಅಂತ ನಮ್ಮ ಮೇಡಮು ಯಾರ್ಯಾರು ಸ್ಮಾರ್ಟ್ ಇದ್ದಾರೆ, ಯಾರ್ಯಾರು ಫ್ರೆಂಡ್ಸ್, ನಾವು ಕನ್ನಡ ಮೀಡಿಯಮೇ ಫ್ರೆಂಡ್ಸ್ ನಾನು ಓದಿರೋದು. ಆದರೆ ಇಂಗ್ಲೀಷ್ನ ಸ್ವಲ್ಪ ಚೆನ್ನಾಗಿ ಓದೋದು ಬರೆಯೋದು ಮಾಡ್ತಾಯಿದ್ದೆ. ನಾನು ಮಾತಾಡೋಕ್ಕೆ ನನಗೆ 50% ಬರೋದು. ನನಗೆ 100% ಇಂಗ್ಲೀಷು ಸಡನ್ನಾಗಿ ಆನ್ಸರ್ ಮಾಡೋಕ್ಕೆ ಬರೋಲ್ಲ. ಮಾತಾಡ್ತೀನಿ, ಸಡನ್ ಫಾಸ್ಟ್ ಬರೋಲ್ಲ ಫ್ರೆಂಡ್ಸ್. ಅಷ್ಟೇನು ಅಂತ ಏನು ಕಮ್ಮಿ ಇಲ್ಲ. ಈಗ ಇನ್ನೂ ಸ್ವಲ್ಪ ಕಲ್ತಿದ್ದೀನಿ. ಆಗ ನಮ್ಮ ಮೇಡಮ್ ಫ್ರೆಂಡ್ಸ್ ಅವರು ಎಲ್ಲರೂ ಬಿಟ್ಟು ನನಗೆ ಏಮನ್ಗೆ ಬಂದು SOP ಅಂದರೆ ಫ್ರೆಂಡ್ಸ್, SOP ಅಂದರೆ ಅದು ಎಲ್ಲ ಇದು ನಮ್ಮದು ಒಂದು ಇದಿರುತ್ತೆ, ಸ್ಟ್ಯಾಂಡರ್ಡ್ ಆಪ್ರೇಟಿವ್ ಇದು ಪ್ರೊಸೀಜರ್ ಅಂತ. ಅದನ್ನು ಮಾಡಿಕೊಡ್ಬೇಕು ಅಂತ ನನಗೆ ಒಂದು ಫೈಲ್ ಮಾಡಿಕೊಟ್ಟಿದ್ರು ಫ್ರೆಂಡ್ಸ್. ಇನ್ನೂ ಇಟ್ಟಿದ್ದೀನಿ. 15 ವರ್ಷ ಆದ್ರೂ ಅದನ್ನು ಇಲ್ಲಿಗೆ 16 ವರ್ಷ 17 ವರ್ಷ ಅಂದ್ಕೊಳ್ಳಿ, 18 ವರ್ಷ ಆಯ್ತು ನಾನು ಕೆಲಸ ಮಾಡೋದು. ಇನ್ನೂ ಅದನ್ನು ನನ್ನ ಬೀರಲ್ಲಿ ಸೇಫ್ ಆಗಿಟ್ಟಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ಇವತ್ತು ನಾನು ಅನ್ನ ತಿಂತಾಯಿದ್ರೆ ಅದಕ್ಕೆ 100% ಕಾರಣ ಅವರೇ. ನನಗೆ ಅನ್ನ ಕೊಟ್ಟಿರೋರು ಅವರೇ. ನನಗೆ ಕೆಲಸ ಕಲಿಸ್ಕೊಟ್ಟು ಟ್ರೈನಿಂಗಲ್ಲಿ ಫ್ರೆಂಡ್ಸ್, ನಾನು ಏನೂ ಗೊತ್ತಿಲ್ಲ, ನಂಗೆ ಹೌಸ್ ಕೀಪಿಂಗ್ ಅಂದರೆ ಗೊತ್ತಿಲ್ಲ, ಸೂಪರ್ವೈಸರ್ ಅಂದರೆ ಗೊತ್ತಿಲ್ಲ. ಅವರು ಸಡನ್ನಾಗಿ ನಾನಂದೆ, ಮೇಡಮ್ ನಮಗೆ ನೀನು ಹೋಗು ಅಲ್ಲಿ ಟ್ರೈನ್ ಕೊಡ್ತಾನೆ, ಅಲ್ಲೇ ಊಟ ಕೊಡ್ತಾಯಿದ್ರು ಫ್ರೆಂಡ್ಸ್. 40 ರೂಪಾಯಿ ಬಸ್ ಚಾರ್ಜ್ ಹಾಕೊಂಡು ಹೋಗ್ದೆ. ಇವತ್ತು ನಾನು 1000 ಜನ ಕೆಲಸ ಹೇಳ್ಕೊಟ್ಟಿರ್ಬೋದು. ಆದರೆ ನಾವು ಹಿಂದೆ ನಮಗಂತೂ ತನ್ನ ಕೊಟ್ಟವ್ರನ್ನ ಯಾವತ್ತೂ ಮರಿಬಾರ್ದು ಫ್ರೆಂಡ್ಸ್. ಒಬ್ಬೊಬ್ರು ಹೇಳ್ತಾರೆ, ಜೀವನ ಕೊಟ್ಟವ್ರನ್ನ ಜೀವನ ಕೊಟ್ಟವ್ರನ್ನ ಮರಿಬಾರ್ದು. ಒಬ್ಬಳು ತಾಯಿ ನಮಗೆ ಜೀವ ಕೊಡ್ತಾಳೆ, ಜೀವನನ ಒಬ್ಬ ಗಂಡ ಕೊಡ್ತಾನೆ. ಎಲ್ಲರೂ ಜೀವನ ಕೊಡಲ್ಲ ಫ್ರೆಂಡ್ಸ್, ಎಲ್ಲರ ಜೀವನದಲ್ಲೂ ಕಷ್ಟ ಇರುತ್ತೆ. ಜೀವ ಕೊಟ್ಟವ್ರನ್ನ ಯಾವತ್ತೂ ಮರಿಬಾರ್ದು ಅಂತಾರೆ ಫ್ರೆಂಡ್ಸ್. ನನ್ನ ಲೈಫಲ್ಲಿ ನಮಗಂತೂ ತನ್ನಕ್ಕೆ ದಾರಿ ಮಾಡಿಕೊಟ್ಟವ್ರನ್ನೂ ಮರಿಬಾರ್ದು ಅನ್ನೋದು ನನ್ನ ಅಂತರಾಳದ ಮಾತು. ಯಾಕೆಂದರೆ ಇದನ್ನು ನಾನು ಓಪನ್ನಾಗಿ ಹೇಳ್ತಾ ಇದ್ದೀನಿ. ನಾವು ಎಷ್ಟು ನಿಯತ್ತಲ್ಲಿ ನಡ್ಕೋಬೇಕು ಫ್ರೆಂಡ್ಸ್. ಅವತ್ತು ಅವ್ರು ನನಗೆ ಎಂಕರೇಜ್ ಮಾಡಿ, ನೀನು ಹೋಗು ಮಾಡ್ತೀಯಾ ಅಂತ ನನಗೆ ಧೈರ್ಯ ಕೊಟ್ಟಿಲ್ಲ ಅಂದರೆ ಇವತ್ತು ನಾನು ಇಷ್ಟು ಧೈರ್ಯವಾಗಿ ಬದುಕೋಕ್ಕಾಗ್ತಿತ್ತಾ? ನಾನು ಇಷ್ಟು ಧೈರ್ಯವಾಗಿ ಯಾವುದನ್ನು ಫೇಸ್ ಮಾಡೋಕ್ಕೆ ಆಗಲ್ಲ, ಫೇಸ್ ಮಾಡ್ತೀನಿ ಅನ್ನೋ ಥರ ನನಗೂ ಬರ್ತಾ ಇರಲಿಲ್ಲ ಫ್ರೆಂಡ್ಸ್. ನಾನು ಏನೊಂದಕ್ಕೂ ಭಯ ಬೀಳ್ದಂಗೆ ಫೇಸ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಒಂದು 3 ಜನ ಕಾರಣ ಇದ್ದಾರೆ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ನನಗೆ ಈಗಲೂ ಈ ಕ್ಷಣಕ್ಕೂ ನಾನಂತೂ ತನ್ನ ತಿಂತಾಯಿದ್ದೀನಿ ಅಂದರೆ ನನಗೆ 3 ಜನ ಕಾರಣ ಫ್ರೆಂಡ್ಸ್. ಯಾಕಂದರೆ ನಾನು ಯಾರ್ದು ಹೆಸರು ಹೇಳೋ ಪರಿಸ್ಥಿತಿ ಇಲ್ಲ. ಯಾಕಂದರೆ ನಾನು ಹೇಳಬಾರ್ದು. ಅವರು ಏನೊಂದೂ ನನ್ನ ಹತ್ರ ಹೊಗಳಿಸ್ಬೇಕು, ನಮ್ಮನ್ನು ಹೊಗಳಬೇಕು. ಇವರು ಫೋನ್ ಮಾಡ್ತಾರೆ, ಇವತ್ತು ಯೂಟ್ಯೂಬ್ನಲ್ಲಿ ಅದು ಮಾಡಿದೆಯಾ, ಇದು ಮಾಡಿದೆಯಾ, ಚೆನ್ನಾಗೈತೆ. ನನಗೆ ಎಷ್ಟೊಂದು ಕಮೆಂಟ್ ಹಾಕ್ತಾರೆ, ನೀನು ಯೂಟ್ಯೂಬ್ ಮಾಡ್ತಾಯಿದ್ದೀಯಾ, ಚೆನ್ನಾಗೈತೆ, ಹಿಂಗೆ ಮಾಡು, ನಾರ್ಮಲ್ಲಾಗಿ ಮಾಡ್ತಾಯಿದ್ದೀಯಾ, ಅದು ಇಷ್ಟು ಬಿಜಿ ಕೆಲಸದಲ್ಲಿ ಇದನ್ನು ಮಾಡ್ತಾ ಇದೆಯಲ್ಲೋ ಅಂತ ನನಗೆ ಫೋನ್ ಮಾಡ್ತಾರೆ. ಯಾವಾಗಲೋ ಒಂದು ಸಲ ಮಾಡ್ತಾರೆ ಫ್ರೆಂಡ್ಸ್. ಆದರೆ ನನಗೆ ಏನಂದರೆ ಮೆಸೇಜ್ ಹಾಕಿದ್ದೀನಿ, ಬರ್ತಡೇದು ನೆನ್ನೆ 3 ಜನಕ್ಕೂ ಹಾಕಿದ್ದೀನಿ ಫ್ರೆಂಡ್ಸ್. ಎದುರುಗಡೆ ಹೋಗಿ ವಿಶ್ ಮಾಡಲಿಲ್ವಲ್ಲ, ಈಗ ಮಾಡೋಕ್ಕಾಗೋದ್ರೆ. ಯಾಕಂದರೆ ಅವರು ಒಬ್ಬರು ಆಲ್ರೆಡಿ ಹೆಡ್ ಆಡಿಟರ್ಸ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ, ಹೆಡ್ಡಾಗಿ ಕೆಲಸ ಮಾಡ್ತಾರೆ. ಇನ್ನೊಬ್ಬರು ಅವ್ರಿಗೆ ಬರ್ತಾ ದೊಡ್ಡ ಪೋಸ್ಟ್ CO ಥರ ಪೋಸ್ಟ್ ಆಗಿದೆ. ಆದರೆ ಫ್ರೆಂಡ್ಸ್, ಅವರು ಆವಾಗ ನನ್ನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದ್ದರೋ ಇವಾಗಲೂ ಅದೇ ಥರ ಮಾತಾಡ್ತಾರೆ ಫ್ರೆಂಡ್ಸ್. ನನಗೆ ಅದೇ ತುಂಬ ಖುಷಿ. ಹಂಗಾಗಿ ನೆನ್ನೆ ಅವ್ರದ್ದು ಬರ್ತಡೇ ಇತ್ತು, ಹಂಗಾಗಿ ನಾನು ಮೆಸೇಜಲ್ಲಿ ಮಾಡಿದ್ದೀನಿ ಅಷ್ಟೇ ಬರ್ತಡೇನ. ಇವತ್ತು ಏನಕ್ಕೆ ನೆನೆಸ್ಕೊತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಇವತ್ತು ನಮಗೆ ಒಂದು ತುತ್ತು ಅನ್ನ ಸಿಗ್ತಾ ಇದೆ ಅಂದರೆ ಅವರೇ ಕಾರಣ. ಅದರಲ್ಲಿ ಫ್ರೆಂಡ್ಸ್, ನನಗೆ ಒಬ್ರಿಗಿಂತ ಒಬ್ಬರು ನನಗೆ ಒಂದು ಅನ್ನಕ್ಕೆ ದಾರಿ ಮಾಡಿಕೊಟ್ಟಿರೋರೆ ಹೊರತು ಯಾರೂ ನನಗೆ ಕೆಟ್ಟದ್ದು ಮಾಡಿಲ್ಲ. ಅದರಲ್ಲೂ ಫ್ರೆಂಡ್ಸ್, ಇನ್ನೂ ಒಬ್ಬರಂತೂ ನನಗೆ ತುಂಬಾ ಮುಖ್ಯ. ಯಾಕೆ ಅಂದರೆ ಅವರು ನನ್ನ ಲೈಫಲ್ಲಿ ಹೆಂಗೆ ಅಂದರೆ ಫ್ರೆಂಡ್ಸ್, ಈ ಜಾಗದಲ್ಲಿ ಇವರು ಈ ಥರ ಕೆಲಸ ಮಾಡ್ತಾಯಿದ್ರೆ ಇವ್ರಿಗೆ ನಾವು ಊಟ ಜಾಸ್ತಿ ಕೊಡಬೇಕು. ಒಂದು ಪೇಮೆಂಟ್ ವಿಷಯ ಆಗಿರ್ಬೋದು, ಈ ಕೆಲಸಕ್ಕೆ ಇಷ್ಟೇ ಬೆಲೆನ ಕಟ್ಟಬೇಕು. ಈಗ ನೋಡಿ ಫ್ರೆಂಡ್ಸ್, ಒಂದು ಕೆಲಸ ಮಾಡುವಾಗ ಇವರಿಷ್ಟು ಕೆಲಸ ಮಾಡ್ತಾಯಿದ್ದಾರೆ, ಇವ್ರಿಗೆ ನಾವು ಎಂಕರೇಜ್ ಮಾಡಬೇಕು, ಇವ್ರ ತಕ್ಕನಾಗಿ ಕೂಲಿ ಕೊಡಬೇಕು. ಈಗ ನೋಡಿ, ಒಂದು ಕೆಲಸಕ್ಕೆ ತಕ್ಕನಾಗಿ ಕೂಲಿ ಕೊಟ್ಟಾಗ ನಮಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋದನ್ನು ಬಯಸೋರು ನನಗೆ, ಅವರು ಬಯಸೋರಲ್ಲಿ ಅವರು ಒಬ್ಬರು. ಇವ್ರು ಈ ಥರ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಇವ್ರಿಗೆ ನಾವು ಇಷ್ಟೇ ಬೆಲೆ ಕಟ್ಟಬೇಕು, ಇಷ್ಟೇ ಕೊಡಬೇಕು, ಇಷ್ಟನ್ನೇ ಇವ್ರಿಗೆ ನಾವು ಎಂಕರೇಜ್ ಮಾಡಬೇಕು, ಎಲ್ಪ್ ಮಾಡಬೇಕು. ನಾವು ಒಂದು ಕೆಲಸ ಮಾಡುವಾಗ ಫ್ರೆಂಡ್ಸ್, ನಮ್ಮ ಬೆನ್ನ ತಟ್ಟೋರಿಗಿಂತ ಬೆನ್ನು ಹಿಂದೆ ನಿಂತ್ಕೊಂಡು ನಮಗೆ ಇಷ್ಟು ಸಂಬಳ ಕೊಡಬೇಕು, ಇಷ್ಟು ಜಾಸ್ತಿ ಮಾಡಬೇಕು ಅಂತಾರಲ್ಲ,
ಅವರು ದೊಡ್ಡವರು ಫ್ರೆಂಡ್ಸ್. ನನ್ನ ವಿಷಯ ನೋಡಿ, ಅವತ್ತು ನಮ್ಮ ಮೇಡಮ್ ನನಗೆ ಇವಳು ಕೆಲಸ ಮಾಡ್ತಾಳೆ, ಇವಳಿಗೆ ಫುಲ್ಲು ಈಗ ಅಲ್ಲಿಗೆ ಮುಗಿದೋಗಿತ್ತು ಟ್ರೈನಿಂಗು, ನಮಗೆ ಎಕ್ಸಾಮ್ ಮುಗಿದ್ಮೇಲೆ 2 ಎಕ್ಸಾಮ್ ಕೊಡ್ತಾರೆ. ಅವರು ನನಗೆ ಫುಲ್ಲು ಮಿಷನರಿ ಏನು, ಹೌಸ್ ಕೀಪಿಂಗ್ದೇನು, ಕೆಮಿಕಲ್ ಏನು ಅಂತ ಒಂದು ಫೈಲ್ ಪೂರ್ತಿ ನನಗೆ ಮಾಡಿಕೊಡು ಅಂತ ಅವ್ರಿಗೆ ಹೇಳೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ 15 ಜನದಲ್ಲಿ ನಾನು ಒಬ್ಬಳಾಗಿದೆ. ಆದರೆ ಫ್ರೆಂಡ್ಸ್ ನೋಡಿ, ದೇವರು ಎಲ್ಲ ಕಡೆ ಇರಲ್ಲ ಅಂತಾರೆ, ತಾಯಿನೂ ಎಲ್ಲ ಕಡೆ ಇರಲ್ಲ. ಒಬ್ಬೊಬ್ಬರು ನಮಗೆ ತಾಯಿ ಪ್ರೀತಿ ತೋರಿಸ್ತಾರೆ, ಒಬ್ಬೊಬ್ಬರು ನೋಡಿ ನಮಗೆ ಟೈಮ್ಗೆ ನೀವು ಊಟ ಮಾಡಿದ್ರಾ, ನೀವು ತಿಂಡಿ ತಿಂದ್ರಾ, ತಿನ್ನೋಗಿ ಊಟ ಮಾಡೋಗಿ ಅಂತ ಕೆಲಸದ ಹತ್ರ ಹೇಳ್ಬೋದು. ಅದು ನಮಗೆ ತಾಯಿ ಪ್ರೀತಿ. ಎಲ್ಲರೂ ಆ ಥರ ಹೇಳಲ್ಲ ಫ್ರೆಂಡ್ಸ್. ನಾವೇ ಒಂದೊಂದ್ಸಲ ನಮ್ಮ ಮಕ್ಕಳಿಗೆ ತಿಂದ ಊಟ ಮಾಡ್ದ ಅಂತ ಕೇಳಲ್ಲ. ಹಂಗಾಗಿ ಫ್ರೆಂಡ್ಸ್, ಜೀವನದಲ್ಲಿ ನಮಗೆ ಜೀವ ಕೊಟ್ಟರ್ನು ಮರಿಬಾರ್ದು, ಜೀವನ ಕೊಟ್ಟವ್ರನ್ನೂ ಮರಿಬಾರ್ದು. ನಮಗಂತೂ ತನ್ನಕ್ಕೆ ಬದುಕೋಕ್ಕೆ ದಾರಿ ಮಾಡಿಕೊಟ್ಟರ್ನು ಮರಿಬಾರ್ದು ಅನ್ನೋದು ನನ್ನ ಅನಿಸಿಕೆ ಫ್ರೆಂಡ್ಸ್. ನಿಮಗೆಲ್ಲ ಹೇಗೋ ನನಗೆ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಆಗಿರೋ ಅನುಭವನ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಅವ್ರಿಗೆ ವಿಶ್ ಮಾಡಿದ್ದೀನಿ. ಆ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ನನ್ನಂಥ 100 ಜನಕ್ಕೆ ಈ ಥರ ಕೆಲಸ ಹೇಳ್ಕೊಟ್ಟು ಅನ್ನಕ್ಕೆ ದಾರಿ ಮಾಡಿ ಕೊಡೋಷ್ಟು ಅವ್ರಿಗೆ ಶಕ್ತಿ ಕೊಡಲಿ ಆ ದೇವರು. ನಾನು ನಂಬಿರೋ ಶಿವ ಅವ್ರಿಗೆ ಒಳ್ಳೇದು ಮಾಡಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗಾಗಿ ನನಗೆ ಡೈರೆಕ್ಟ್ ವಿಶ್ ಮಾಡೋಕ್ಕಾಗಿಲ್ಲ. 3 ಜನದ್ದು ಬರ್ತಡೇ ನಿನ್ನೆ. 3 ಜನನೂ ಫ್ರೆಂಡ್ಸ್ ನನಗೆ 3 ಥರದಲ್ಲಿ 3 ದೇವ್ರುಗಳ ಥರ. ಅವರು 3 ಜನನ ಫ್ರೆಂಡ್ಸ್ ನನ್ನ ಪ್ರಾಣ ಉಸಿರಿದ್ದು ನಾನು ಸತ್ತೋದ್ಮೇಲೆ ಅವ್ರನ್ನ ಮರೆಯೋಕ್ಕಾಗೋದು ಫ್ರೆಂಡ್ಸ್. ಒಬ್ಬರಲ್ಲ 2 ಜನ, 3 ಜನ ನಾನಿವತ್ತು ಒಂದೊಂದು ತುತ್ತು ಅನ್ನಕ್ಕೂ ನನಗೆ ದಾರಿ ಆಗಿರೋರು. ಹಂಗಾಗಿ ಫ್ರೆಂಡ್ಸ್, ಅವರು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ದೊಡ್ಡ ಪೋಸ್ಟು. ಅವ್ರ ಹೆಸರು ನಾನು ಹೇಳೋ ಆಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಅವ್ರು ಎಲ್ಲರೂ ನನ್ನ ವೀಡಿಯೋ ನೋಡ್ತಾರೆ. ಒಬ್ಬರಂತಲ್ಲ, ಅವ್ರು ಎಷ್ಟೇ ಬ್ಯುಸಿ ಕೆಲಸದಲ್ಲಿದ್ರು. ಅವ್ರು ಆಡಿಟರ್ಸ್ ಆಗಿದ್ರಲ್ಲ, ಅವರಂತೂ ಫ್ರೆಂಡ್ಸ್ 15 ಡೇಸ್ ಇಲ್ಲ 20 ಡೇಸ್ಗಾದ್ರೂ ಆ ವಿಡಿಯೋ ನೋಡಿದೆ, ಈ ಸ್ಯಾರಿ ಚೆನ್ನಾಗಿತ್ತು, ವೆರಿ ನೈಸ್, ಇಂಗ್ಲೀಷಲ್ಲಿ ಕಳಿಸ್ತಾರೆ ಫ್ರೆಂಡ್ಸ್, ವೆರಿ ನೈಸ್ ಗುಡ್ ಅಂತ ಕಳಿಸ್ತಾರೆ. ಅದೇ ಸಾಕು ನನಗೆ. ಅವರು ಫೋನ್ ಮಾಡೋದಲ್ಲ ಫ್ರೆಂಡ್ಸ್, ಅವ್ರದ್ದೊಂದು ಮೆಸೇಜ್ಗೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಅವರು ಒಂದೇ ಒಂದು ಫೋನ್ ಕಾಲ್ಗೆ 1000 ಜನ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನನ್ನ ನೆನಪು ಮಾಡ್ಕೊಂಡು ನನ್ನ ನಂಬರ್ ಇಟ್ಕೊಂಡು ನನಗೆ ಮೆಸೇಜ್ ಹಾಕ್ತಾರೆ ಅಂದರೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ನೀವೇ ಹೇಳಿ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಫ್ರೆಂಡ್ಸ್. ನನಗವತ್ತು ಕಷ್ಟ ಅನಿಸಿರ್ಬೋದು ಅವ್ರು ಹೇಳಿದಾಗ ಕೆಲಸ ಕಲಿಯೋಕ್ಕೆ, ಅಂಥ ಪುಣ್ಯ ಎಲ್ಲರಿಗೂ ಸಿಗಲ್ಲ ಫ್ರೆಂಡ್ಸ್. ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಟೈಮ್ ಆಗಿರ್ಬೋದು, ಅದು ನಮಗೆ ಸಿಕ್ಕಿದಾಗ ಫ್ರೆಂಡ್ಸ್, ಅದರಲ್ಲಿ 1000 ಅಡೆತಡೆ ಬರಲಿ, 1000 ಮಾತುಗಳು ಬರಲಿ, ಒಂದು ಟೈಮ್ ಬ್ಯಾಡ್ ಟೈಮ್ ಬರಲಿ, ಆದರೆ ಆ ಟೈಮ್ನ ಅವ್ರನ್ನ ನಾವು ಯಾವತ್ತೂ ಕಳ್ಕೊಳ್ಳೇಬಾರ್ದು ಫ್ರೆಂಡ್ಸ್. ನಾನಂತೂ ನನ್ನ ಲೈಫಲ್ಲಿ ಕಳ್ಕೊಳ್ಳೋದೇ ಇಲ್ಲ ಇವಾಗಲೂ ಫ್ರೆಂಡ್ಸ್. ಅವ್ರದ್ದು ಒಂದು ಮೆಸೇಜ್ ಆಗಲಿ ಕಳ್ಕೊಳ್ಳಲ್ಲ, ಅವ್ರದ್ದೊಂದು ಫೋನ್ ಕಾಲ್ ಆಗಲಿ ನಾನು ಕಳ್ಕೊಳ್ಳಲ್ಲ, ಅದಕ್ಕೆಲ್ಲ ರಿಪ್ಲೈ ಮಾಡ್ತೀನಿ. ನಾನು ಯಾರು ಹೆಂಗೋ ಗೊತ್ತಿಲ್ಲ ಫ್ರೆಂಡ್ಸ್, ನನ್ನ ಲೈಫಲ್ಲಿ ಒಬ್ಬರು ಒಂದೇ ದಿವಸ ಒಂದು ಅನ್ನ ಕೊಟ್ಟಿರಲಿ, ಅದನ್ನು ನನ್ನ ಆರ್ಟಲ್ಲಿ ಇಟ್ಕೊಂಡು ನಾನು ಅವ್ರಿಗೆ ಒಳ್ಳೇದನ್ನೇ ಹಾರೈಸ್ತೀನಿ ಫ್ರೆಂಡ್ಸ್. ಈಗಲೂ ನೋಡಿ ಅವ್ರು ಎಲ್ಲೆಲ್ಲಿದ್ದಾರೆ, ನಾನು ದಿನ ಅಯ್ಯೋ ದೇವರೇ ಎಲ್ಲರಿಗೂ ಅವರಿಂದ ನಾನು ಕಲ್ತಿರೋದನ್ನ 1000 ಜನಕ್ಕೆ ಕಲಿಸ್ತಾ ಇದ್ದೀನಿ. ಹಿಂಗೆ ಇರಬೇಕು ಜೀವನದಲ್ಲಿ, ಹಿಂಗೆ ಬದುಕಬೇಕು. ನಾನು ಫ್ರೆಂಡ್ 5000 ಸಂಬಳದಿಂದ ಬಂದವಳು, ತುಂಬ ಕಷ್ಟ ನೋಡಿದ್ದೀನಿ. ನನ್ನ ಜೀವನ ಪೂರ್ತಿ ಕಷ್ಟ ನೋಡ್ತಾನೆ ನಾನು ಖುಷಿ ಪಟ್ಟಿದ್ದೀನಿ. ಕಷ್ಟ ನೋಡಿ ನಾನು ಫ್ರೆಂಡ್ಸ್ ಕಷ್ಟದಲ್ಲೂ ಖುಷಿಯಿಂದ ಬದುಕ್ತಾ ಇದ್ದೀನಿ. ಇವತ್ತು ಕಷ್ಟ ಬಂದ್ಬಿಡ್ತು, ಇವತ್ತು ನನಗೆ ದುಃಖ ಬಂತು, ಯಾಕೋ ಇವತ್ತು ಬೇಜಾರಾಯ್ತಲ್ಲ ಅಂತ ನಾನು ಯಾವುದನ್ನೂ ಬಿಟ್ಟಿಲ್ಲ ಫ್ರೆಂಡ್ಸ್. ಒಂದು ಕಾಲವರು, ಒಂದು 20 ನಿಮಿಷ, ಒಂದು ಸ್ವಲ್ಪ 1 ಅವರು ನನ್ನ ಫೀಲಿಂಗ್ನ ನಾನೇ ಒಳಗಡೆ ಯೋಚನೆ ಮಾಡ್ತೀನಿ ಕೂತ್ಕೊಂಡು, ಈ ಥರ ಯಾಕಾಯಿತು ಹಿಂಗಾಯಿತು ಅಂತೆಲ್ಲ ಫ್ರೆಂಡ್ಸ್. ಕಣ್ಣೀರಿಂದ ಯಾವುದು ಪ್ರಯೋಜನ ಇಲ್ಲ ಅಂತ ಆ ಕಣ್ಣೀರು ನಾನು ಎಲ್ರಿಗೂ ಹೇಳಿದ್ದು, ಕಣ್ಣೀರು ನಾವು ಎಷ್ಟೇ ಹತ್ರ ಕಣ್ಣು ಕೆಂಪಾಗ್ಬೋದೇ ಹೊರತು ನಮ್ಮ ಕಷ್ಟ ಕಳೆಯಲ್ಲ. ಹಂಗಾಗಿ ನಾವು ಆ ಕಣ್ಣೀರನ್ನ ಕಮ್ಮಿ ಮಾಡ್ಕೊಂಡು ಕಷ್ಟನ ಎದುರಿಸ್ಕೊಂಡು ನಾವು ಮುಂದೆ ನುಗ್ಗಬೇಕು. ಆಗಲೇ ನಮ್ಮ ಜೀವನಕ್ಕೂ ಒಂದು ಅರ್ಥ, ನಾವು ಬದುಕಿದ್ದು ಒಂದು ಸಾರ್ಥಕ. ಯಾರು ಎಷ್ಟೇ ಕೋಟಿ ಸಂಪಾದನೆ ಮಾಡಲಿ ಫ್ರೆಂಡ್ಸ್, ನಾವು ಏನು ಕಷ್ಟಪಡ್ತಾಯಿದ್ದೀವೋ ಅದರಲ್ಲೇ ಖುಷಿಪಟ್ಟು ನಾವು ಅದನ್ನೇ ಕೋಟಿ ಇನ್ಕೋಬೇಕು. ಆಗಲೇ ಫ್ರೆಂಡ್ಸ್ ನಮ್ಮ ಜೀವನ ಸುಂದರವಾಗಿರೋಕ್ಕೆ ಸಾಧ್ಯ. ನೋಡಿ, ಒಂದು ವಿದ್ಯೆ ಕೊಟ್ಟು ಗುರು ಆಗಿರ್ಬೋದು, ನಾವು ಜೀವನದಲ್ಲಿ ಒಂದೊಂದು ಥರ ಒಬ್ಬೊಬ್ಬರನ್ನ ನೋಡಿ ಕಲ್ತಿರೋ ಪಾಠ ಆಗಿರ್ಬೋದು, ಅದೆಲ್ಲ ನಮ್ಮ ಲೈಫ್ಗೆ ಬೇಕು ಫ್ರೆಂಡ್ಸ್. ಇವ್ರು ಕೆಟ್ಟವರು, ಅವ್ರ ಸಹವಾಸ ನಮ್ಗೆ ಯಾಕೆ, ಅವ್ರು ನೋಡಿದ್ರು ಒಂಥರ ಅದೇ ಹಾಕಬೇಕು ಅಂತ ಅನ್ಬಾರ್ದು ಫ್ರೆಂಡ್ಸ್. ಎಲ್ಲನೂ ನಾವು ತಗೋಬೇಕು. ಎಲ್ಲರನ್ನೂ ನೋಡಿ ಅವರಲ್ಲೂ ನಾವೊಂದು ಪಾಠ ಕಲ್ತಿರ್ತೀವಿ. ಹಂಗಾಗಿ ಫ್ರೆಂಡ್ಸ್, ಈ 3 ಜನ ನಾನು ನನ್ನ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯವೇ ಇಲ್ಲ, ನಾನು ಮರೆಯೋದು ಇಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ನನ್ನ ಒಂದೊಂದು ತುತ್ತು ಅನ್ನದಲ್ಲೂ ಅವ್ರ ಹೆಸರಿದೆ. ನಾನಿವತ್ತು ಎಷ್ಟು ಒಂದು ತುತ್ತು ಅನ್ನ ತಿನ್ನೋದಾಗಿರ್ಬೋದು, ನಾನು 4 ಜನಕ್ಕೆ ಒಳ್ಳೇದು ಮಾಡೋದಾಗಿರ್ಬೋದು, ಇವತ್ತು ನಾನು ಏನಾದರೂ ಒಂದು ಮುಂದೆ ಧೈರ್ಯವಾಗಿ ಒಂದು 10,000 ಇಲ್ಲ 50,000 ನಾನು ಮಾಡಿಸ್ತೀನಿ ಅಂತ ಅಂದರೆ ಫ್ರೆಂಡ್ಸ್, ಅದಕ್ಕೆಲ್ಲ ಅವ್ರ ಕಾರಣ. ನೋಡಿ ಫ್ರೆಂಡ್ಸ್, ನಾನು ಹುಟ್ಟಿದವರು ನನ್ನ ದೇವ್ರಿಗೆ ನಾನು ಒಂದು ವಿಗ್ರಹ ಮಾಡಿಸ್ತಾ ಇದ್ದೀನಿ. ಇದು ಡೋರ್ಗೆ ಒಂದು ಪ್ರಬಳೆ ಥರ ಮಾಡಿಸೋದಕ್ಕೆ 2 lakhs ಆಗ್ತಾಯಿದೆ. ಆದರೆ ನಾನು ಎದುರು ತಲೆ ಯಾಕೆ ಗೊತ್ತಾ, ಅವರೆಲ್ಲರದು ಪಾಲಿದೆ ಇದರಲ್ಲಿ.
ಅವರೆಲ್ಲ ಸೇರಿ ಅವತ್ತು ನನಗೆ ಧೈರ್ಯ ತುಂಬಿದ್ರು. ಅವರೆಲ್ಲರೂ ಸೇರಿ ನನಗೆ ಕೆಲಸ ಮಾಡೋ ಧೈರ್ಯ ಕೊಟ್ಟಿದ್ದಾರೆ. ಇನ್ನೂ ಕೆಲಸ ಮಾಡೋ ತಾಕತ್ತೈತೆ, ಇನ್ನೂ 4 ಕಷ್ಟ ಬಂದ್ರೂ ತಡ್ಕೊಳ್ಳೋ ಯೋಗ್ಯತೆ ಐತೆ, ಮಾಡ್ತೀನಿ ಮಾಡಿಸ್ತೀನಿ ಅನ್ನೋದು ನನಗೆ ಧೈರ್ಯ ಕೊಟ್ಟಿರೋದು ಅವರೆಲ್ಲರ ಆಶೀರ್ವಾದ. ಅವರದು ಒಂದೇ ಮಾತಾಗಿರ್ಬೋದು, 2 ಮಾತಾಗಿರ್ಬೋದು, ಅವ್ರು ಮಾಡಿರೋ ನನಗೆ ಒಳ್ಳೆತನ, ನನಗೆ ಹೇಳ್ಕೊಟ್ಟಿರೋದು, ಅವರೊಂದು ಪೇಮೆಂಟ್ ವಿಷಯದಲ್ಲಾಗಿರ್ಬೋದು, ಇವ್ರು ಈ ಕೆಲಸ ಮಾಡ್ತಾಯಿದೆ, ಇವ್ರಿಗೆ ಇಷ್ಟು ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದಿರೋದು, ಇದಕ್ಕೆ ಇವರೆಲ್ಲರೂ ಕಾರಣ ಫ್ರೆಂಡ್ಸ್. ನನ್ನ ಜೀವನದಲ್ಲಿ ನಾನು ಎಷ್ಟು ದಿನ ಬದುಕಿರ್ತೀನೋ ಅದು ನನಗೆ ಗೊತ್ತಿಲ್ಲ, ಅದೆಲ್ಲ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆ ಬದುಕಿರೋ ಅಷ್ಟು ದಿವಸ ಫ್ರೆಂಡ್ಸ್ ನನ್ನ ಜೀವನದಲ್ಲಿ ಮರೆಯಲಾಗದಂಥ ವ್ಯಕ್ತಿಗಳು, ನಾನು ಅನ್ನ ತಿಂದಿರೋದನ್ನ ಮರೆಯದೇ ಇರೋಂಥ ವ್ಯಕ್ತಿಗಳು 3 ಜನ ಇದ್ದಾರೆ ಫ್ರೆಂಡ್ಸ್. ಅವರು ಈ ಜೀವನದಲ್ಲಿ ಮರೆ ಆಗಿ ಹೋಗೋ ಅಂಥ ವಸ್ತುನೂ ಅಲ್ಲ, ಮನುಷ್ಯರು ಅಲ್ಲ. ಅಕಸ್ಮಾತ್ ನಾವು ಕೆಲಸದ ಹತ್ರ ಬೇರೆ ಅವ್ರನ್ನ ಬಿಟ್ಟು ಇನ್ನೊಂಥ ಕೆಲಸ ಮಾಡ್ಬೋದೇ ಹೊರತು ಫ್ರೆಂಡ್ಸ್, ನಾನು ಮರೆಯೋ ಅಂಥ ವಸ್ತುನೂ ಅವರಲ್ಲ, ಮರೆಯಾಗ ಅಂಥ ವ್ಯಕ್ತಿಗಳು ಅವರಲ್ಲ. ಟೋಟಲ್ 3 ಜನ ಫ್ರೆಂಡ್ಸ್. ನಾನು ಒಂದು ದಿನದಲ್ಲಿ ಫ್ರೆಂಡ್ಸ್ ಒಂದು ಫೋನ್ ನಂಬರ್ ನೋಡಾದರೂ ಅವ್ರನ್ನ ನೆನಕತ್ತೀನಿ, ಮರೆಯೋದಿಲ್ಲ. ಒಂದು ಯಾರಾದರೂ ಅವ್ರ ಥರ ನನಗೇನಾದರೂ ಹೇಳಿದಾಗ ನಾನು ಅವ್ರನ್ನ ನೆನೆಸ್ಕೊತೀನಿ. ಇದು ಫ್ರೆಂಡ್ಸ್ ನನ್ನ ಜೀವನದಲ್ಲಿ ಸತ್ಯವಾದ ಮಾತು, ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ನಾನು ಮರೆಯೋದು ಇಲ್ಲ ಫ್ರೆಂಡ್ಸ್. ನೀವು ಅಷ್ಟೇ ಫ್ರೆಂಡ್ಸ್, ನಿಮ್ಮ ಜೀವನಕ್ಕೊಂದು ದಾರಿ ಮಾಡಿಕೊಟ್ಟಾರನ್ನ ಅವರಿಂದ ಒಂದು ತುತ್ತು ಅನ್ನ ತಿಂತಾ ಇರೋರಿಗೆ ಒಳ್ಳೇದಾರೈಸಿ ಹರಿಸಿದಾಗ ನಮಗೆ ಆ ದೇವರೇ ಒಳ್ಳೇದು ಮಾಡ್ತಾನೆ. ಬೇರೆಯವರೇ ನಮಗೆ ಕೆಟ್ಟದ್ದು ಬಯಸಿದ್ರು ಮೇಲಿಂದ ಆ ದೇವರೇ ನಿಮ್ಮ ಕೆಲಸಕ್ಕೆ ಆಶೀರ್ವಾದ ಮಾಡ್ತಾನೆ. ಇವ್ರ ಹತ್ರ ನೀಯತ್ತೈತೆ, ಇವ್ರನ್ನ ನಾವು ಕಾಯಬೇಕು ಅಂತ ಯಾವತ್ತಿದ್ರೂ ಆ ದೇವರು ನಮ್ಮನ್ನು ಕಾಯ್ತಾನೆ ಅನ್ನೋದಕ್ಕೆ ಫ್ರೆಂಡ್ಸ್ ನಾನೇ ಸಾಕ್ಷಿ. ನನ್ನನ್ನು ಕಾಯ್ತಾನೆ ದೇವ್ರು. ಯಾಕೆ ಗೊತ್ತಾ, ನಾನು ಎಲ್ಲ ಕಷ್ಟ ನೋಡಿದ್ದೀನಿ, ಎಲ್ಲ ಥರ ಫ್ರೆಂಡ್ಸ್. ಒಂದು ತುತ್ತು ಅನ್ನ ಇಲ್ಲದೇ ಇರೋ ಕಷ್ಟನೂ ನಾನು ನೋಡಿದ್ದೀನಿ. ಒಂದು ತುತ್ತು ಒಂದಿನ ನಾನು ಬೆಳಗ್ಗೆ ತಗೊಂಡೋಗಿ ಇದರ ರೈಸು 12 o'clock 12 ಗಂಟೆ ಹೊತ್ತಿಗೆ ಸ್ವಲ್ಪ ಮೆತ್ತಗಾಗಿರೋ ರೈಸ್ಗೆ ಫ್ರೆಂಡ್ಸ್ ನಾನು ಅದಕ್ಕೆ ಮೊಸರು ಹಾಕ್ಕೊಂಡು ತಿಂದು ಆ ಕಷ್ಟ ಅನುಭವಿಸಿದ್ದೀನಿ. ನಾನು ಅದಕ್ಕೆ ಫ್ರೆಂಡ್ಸ್ ಎಲ್ಲದಕ್ಕಿಂತ ಫಸ್ಟು ನಾನು ಒಂದು ತುತ್ತು ಅನ್ನಕ್ಕೆ ಬೆಲೆ ಕೊಡ್ತೀನಿ. ನಾನು ಅನ್ನನೂ ವೇಸ್ಟ್ ಮಾಡಲ್ಲ, ಒಂದು ಅನ್ನದ ಮೇಲೆ ಜಂಬ ತೋರಿಸಲ್ಲ. ಅದು ಏನೇ ಆಗಿರಲಿ ಫ್ರೆಂಡ್ಸ್, ನನಗಿಷ್ಟ ಆದರೆ ಅದನ್ನು ತಿಂತೀನಿ. ಆ ಥರ ನಾನು ಫ್ರೆಂಡ್ಸ್ ಮೆತ್ತಗಾಗಿ ಮೊಸರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅನ್ನ ತಿಂದು ಜೀವನ ಮಾಡಿದ್ದೀನಿ. ಇವತ್ತು ಏನು ಬೇಕಾದರೂ ಮಾಡ್ಕೊಂಡು ತಿನ್ನೋ ಶಕ್ತಿ ಕೊಟ್ಟವನೇ. ಇವತ್ತಿಗೂ ಫ್ರೆಂಡ್ಸ್ ನಾನು ರಾತ್ರಿ ಅನ್ನ ಇದ್ದರೆ ನಾನು ಊಟ ಮಾಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಹಂಗೆ ನನಗೆ ಅನ್ನದ ಬೆಲೆನೂ ಗೊತ್ತು, ಒಬ್ಬರು ನನಗೆ ಅನ್ನ ಕೊಟ್ಟಿರೋರ ಬೆಲೆನೂ ಗೊತ್ತು. ಅವ್ರು ನನ್ನ ಇಷ್ಟು ಮುಂದೆ ತಂದು ಇಷ್ಟು ಧೈರ್ಯವಾಗಿ ಮಾತಾಡೋ ಶಕ್ತಿನ ಕೊಟ್ಟಿರೋರು ಅವರೇನೆ ಫ್ರೆಂಡ್ಸ್. ಹಂಗಾಗಿ ಅವ್ರು ನನ್ನಲ್ಲಿ ಏನು ನೋಡಿದ್ರೋ ಗೊತ್ತಿಲ್ಲ, ಆವತ್ತು ನನ್ನ ಟ್ರೈನಿಂಗಿಗೆ ಕಳಿಸಿದ್ರು. ಇವತ್ತು ಅವ್ರ ಆಶೀರ್ವಾದದಿಂದ ಅವ್ರು ಕೊಟ್ಟಿರೋ ಅನ್ನ ತಿಂತಾಯಿದ್ದೀನಿ. ನಾನು ಕೆಲಸ ನಾನೇ ಮಾಡ್ಬೋದು ಫ್ರೆಂಡ್ಸ್. ಅಯ್ಯೋ ಅವರೇನೋ ಒಂದು ಮಾತು ಹೇಳಿದ್ರು, ನಾನು ಕೆಲಸ ಮಾಡಿಸ್ತಾಯಿದ್ದೀನಿ, ನಾನು ಕೆಲಸ ಕಲ್ತಿರೋಕ್ಕೆ ಇವತ್ತು ನಾನು ಅನ್ನ ತಿಂತಾಯಿದ್ದೀನಿ ಅಂತ ನಾನು ಯಾವುದೇ ಕಾರಣಕ್ಕೂ ಅಹಂಕಾರದಿಂದ ಹೇಳ್ಕೊಳ್ಳಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನಾನು ಏನೇ ಕೆಲಸ ಕಲ್ತಿರೋದು ಅವರಿಂದ, ನಾನು ಏನೇ ಒಂದು ಒಳ್ಳೇದು ಕಲ್ತಿದ್ರು ಅವರಿಂದ. ನನ್ನನ್ನು ಯಾವಾಗಾದರೂ ನಾನು ರಾಂಗಾಗಿ ಮಾತಾಗಿ ಇದು ಸರಿ ಇಲ್ಲ, ನೀವು ಈ ಥರ ಮಾತಾಡಬಾರ್ದು, ನೀವು ಈ ಥರ ಮಾಡಬಾರ್ದು ಅಂತ ನನಗೆ ದೇವ್ರ ಥರ ಹೇಳ್ಕೊಟ್ಟಿರೋರು ನಾನು ಯಾವತ್ತೂ ಮರೆಯಲ್ಲ. ಹಾಗಾಗಿ ಫ್ರೆಂಡ್ಸ್ ಈ 3 ವ್ಯಕ್ತಿಗಳನ್ನ, ಆ ದೇವ್ರನ್ನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ನೀವು ಅಷ್ಟೇ, ಯಾರಾದರೂ ನಮ್ಗೆ ಒಳ್ಳೇದು ಮಾಡಿದ್ನ ಆ ಕ್ಷಣಕ್ಕೆ ಮರಿಬೇಡಿ. ನಮಗೇನೇ ಬರಲಿ, ಎಷ್ಟೇ ನಾವು ಚೆನ್ನಾಗಿರಲಿ, ಒಂದು ದಿನನಾದರೂ ನಾವು ಅವ್ರಿಗೆ ಆರೈಸಿದರೆ, ಒಳ್ಳೇದು ಆರೈಸಿದ್ರೆ ಮೇಲಿಂದ ಆ ದೇವರು ನಿಮಗೆ ಖಂಡಿತ ಆಶೀರ್ವಾದ ಮಾಡ್ತಾನೆ ಫ್ರೆಂಡ್ಸ್. ಇದು ನಾವು ಮಾಡಬೇಕಾಗಿರೋದು ಒಂದೇ, ನಮ್ಗೆ ಅನ್ನ ಕೊಟ್ಟವ್ರನ್ನ, ನಮ್ಗೆ ಒಳ್ಳೇದು ಮಾಡಿರೋರನ್ನ ನಾವು ಮರಿಬಾರ್ದು. ನಾವು ಮರೆತು ಅಂದ್ಕೊಳ್ಳಿ, ನಾವು ಹಿಂದೆ ಕಷ್ಟದಲ್ಲಿ ಬಂದಿದ್ದನ್ನು ಮರ್ತ್ವಿ ಇನ್ನಿ ನೆಕ್ಸ್ಟೇ ದೇವ್ರು ನಮ್ಮನ್ನು ಎಷ್ಟು ಮೇಲಿರ್ತೀವೋ ಅಷ್ಟೇ ಕೆಳಗಿಳಿಸ್ತಾನೆ. ಅದಕ್ಕೆ ಫ್ರೆಂಡ್ಸ್ ಯಾರೇ ಆಗಲಿ, ಯಾರೆಷ್ಟೇ ದೊಡ್ಡದಾಗಲಿ, ಏನೇ ಮಾಡಲಿ, ನಮಗೊಂದು ತನ್ನ ಕೊಟ್ಟವ್ರನ್ನ ಮರಿಬೇಡಿ, ಮರಿಲೂಬಾರ್ದು. ನಾನು ಮರೆಯಲ್ಲ ಫ್ರೆಂಡ್ಸ್. ಇವತ್ತು ಇದನ್ನೆಲ್ಲ ನನಗೆ ಹೇಳಬೇಕು ಅನ್ನಿಸೋ ಅವ್ರ ಬರ್ತಡೇ ಬಂದಿದ್ದಕ್ಕೆ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಸ್ಕಿಪ್ ಮಾಡಿ ವೀಡಿಯೋನ ನೋಡಬೇಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಶೇರ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಫಸ್ಟು ಯಾರಾದರೂ ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.